ನಮಸ್ಕಾರ. ಪ್ರಜಾಧ್ವನಿ ವೀಕ್ಷಕರಿಗೆ ಉಮೇಶ್ ಅಂಡ್ ಗ್ಯಾಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಾನ್. ಇಲ್ಲೊಂದು ಎಆರ್ಒ ಕಚೇರಿಯಲ್ಲಿ ಅಧಿಕಾರಿಗಳು ಇದ್ರೂ ಇಲ್ಲದಂತಾಗಿದೆ. ಕಚೇರಿ ಸಿಬ್ಬಂದಿಗಳು ಎಂದು ಹೇಳಿಕೊಂಡು ಎಆರ್ಒ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳು ಕರಾಮತ್ತು ನಡೆಸುತ್ತಿದ್ದಾರೆ. ಎಲ್ಲಿ ಅಂತೀರಾ ಈ ಸ್ಟೋರಿ? ನೀವೇ ನೋಡಿ. ಅಕ್ರಮಗಳ ಗೂಡಾದ ಯಲಚೇನಹಳ್ಳಿ ಎಆರ್ಒ ಕಚೇರಿಯಲ್ಲಿ ನಡೆಯುತ್ತೆ ಖಾಸಗಿ ವ್ಯಕ್ತಿಗಳಿಂದ ಡೀಲಿಂಗ್. ಅಧಿಕಾರಿಗಳ ಮುಂದೆಯೇ ಉಮೇಶ್ ಅಂಡ್ ಗ್ಯಾಂಗ್ ಕರಾಮತ್ತು. ಉಮೇಶ ಗ್ರೀನ್ ಸಿಗ್ನಲ್ ಕೊಟ್ರೆ ಅಧಿಕಾರಿಗಳು ಅಸ್ತು. ಎಸ್, ನೀವು ನೋಡ್ತಿರೋ ಈ ದೃಶ್ಯ ಯಲಚೇನಹಳ್ಳಿ ಎಆರ್ಒ ಕಚೇರಿಯತ್ತು. ಬೆಂಗಳೂರಿನ ಬಿಬಿಎಂಪಿ ಬೊಮ್ಮನಹಳ್ಳಿ ವಲಯ ಯಲಚೇನಹಳ್ಳಿ ಸಹ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳಿಂದ ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ದೃಶ್ಯದಲ್ಲಿ ಕಾಣಿಸ್ತಿದ್ದಾನಲ್ಲ ನೋಡ್ರಿ, ಇವರಿದ್ದರೆ ಸಾಕಂತೆ ಕಚೇರಿಯ ಯಾವ ಕೆಲಸ ಬೇಕಾದರೂ ಸಲೀಸಾಗಿ ನಡೆಯುತ್ತೆ. ಇದನ್ನೆಲ್ಲ ನೋಡಿದ್ರೆ ಅಧಿಕಾರಿಗಳು ನೆಪಕ್ಕಷ್ಟೇ ಅನ್ಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಷ್ಟಕ್ಕೂ ಇವರೆಲ್ಲ ಎಆರ್ಒ ಕಚೇರಿಯ ಸಿಬ್ಬಂದಿಗಳು ಅಂದ್ಕೊಂಡ್ರ? ಖಂಡಿತ ಇಲ್ಲ. ಸಿಬ್ಬಂದಿಗಳಂತೆ ಎಆರ್ಒ ಕಚೇರಿಯಲ್ಲಿ ಅಧಿಕಾರಿಗಳಿಗಿಂತ ಮೊದಲು ಹಾಜರಾಗ್ತಾರೆ. ಇನ್ನು ಪ್ರಜಾಧ್ವನಿ ಟಿವಿಯ ಗ್ರೌಂಡ್ ರಿಪೋರ್ಟ್ನಲ್ಲಿ ಎಆರ್ಒ ಕಚೇರಿಯ ಬಣ್ಣ ಬಯಲಾಗಿದೆ. ಇದೆ 176 ಬ್ಯಾಂಗ್ಳೂರ್ ಸೌತ್. ಓಕೆ, ನಿಮಗೆ ಏನಾದರೂ ಅಧಿಕೃತವಾಗಿ ಐಡಿ ಕಾರ್ಡ್ ಏನಾದ್ರು ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ. ಓಕೆ, ಐಡಿ ಕಾರ್ಡ್ ಇಲ್ಲ ಅಂದ್ರೂ ನೀವು ಹೇಗೆ ಇಲ್ಲಿ ಕೆಲಸ ಮಾಡ್ತೀರಾ? ಈ ಥರ ಕೆಲಸ ಮಾಡ್ಕೊಂಡು ಇದು ಮಾಡೋದು. ಯಾರು ನಿಮ್ಮನ್ನ ಇಲ್ಲಿ ಆರ್ವ ಸರ್. ಏನು ಹೆಸರು? ಸಂತೋಷ್. ನಿಮ್ಮ ಹೆಸರು? ಮನೋಜ್. ಆಪ್ರೇಟರ್ ಸರ್, ಎಲೆಕ್ಷನ್ಗೆ ಅಂತ ಕರೆಸಿದ್ದಾರೆ. ಯಾವುದು ಸರ್? ಆಪ್ರೇಟ್ರು ಎಲೆಕ್ಷನ್ ಕೆಲಸಕ್ಕೆ ಅಂತ ಕರೆಸಿದ್ದಾರೆ. ಓಕೆ, ಎಷ್ಟು ಟೈಮಿಂದ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನೀವು? 4-5 ವರ್ಷದಿಂದ ಮಾಡ್ತಾಯಿದ್ದೀವಿ. ಓಕೆ, ಅಂದರೆ ನಿಮಗೆ ಐಡಿ ಕಾರ್ಡ್ ಅಥವಾ ಇಲ್ಲಿ ಏನು ಅಧಿಕೃತವಾಗಿ ನೀವು ಸಿಬ್ಬಂದಿನ ಅಥವಾ ಏನು ಅಂತ? ಎಲೆಕ್ಷನ್ಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸರ್. ಐಡಿ ಕಾರ್ಡ್ ಏನು ಅಂತ ನಿಮಗೆ ಏನಾದ್ರು ಇಶ್ಯೂ ಮಾಡಿದ್ದಾರೆ? ಇನ್ನೂ ಕೊಟ್ಟಿಲ್ಲ ಸರ್. ಕೊಡ್ತೀನಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ ಸರ್. ಕೊಡ್ತೀನಿ ಅಂದ್ರೆ ಇನ್ನೂ ಕೊಟ್ಟಿಲ್ಲ. ಯಾರು ಕೊಡ್ತೀನಿ ಅಂತ ಹೇಳಿದ್ರು ಸರ್? ಯಾರು ನಿಮ್ಮನ್ನ ಎಲೆಕ್ಷನ್ ಡ್ಯೂಟಿಗೋಸ್ಕರ ಯಾರನ್ನ ನೀವು ಆರ್ವ ಸರ್. ಏನು ಹೆಸರು ಸರ್? ಅವರು ಸಂತೋಷ್ ಅಂತ. ಓಕೆ, ನಿಮ್ಮ ಹೆಸರು? ಹೇಮಂತ್. ನೋಡಿದ್ರಲ್ಲ ವೀಕ್ಷಕರೇ, ಇವರಿಗೆಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೆ ಎಆರ್ಒ ಅಧಿಕಾರಿ ಅಂತ. ಹಾಗಂತ ಸಿಬ್ಬಂದಿಗಳಂತೆ ಕೆಲಸ ಮಾಡ್ತಿರೋ ಮನೋಜ್ ಹಾಗೂ ಹೇಮಂತ್ ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಲ್ವ? ಅಂದರೆ ಬೇಲಿನೇ ಎದ್ದು ಹೊಲ ಮೆಂದಿದೆ ಅನ್ನೋ ಗಾದೆ ಮಾತು ಇದೆಯಲ್ಲ, ಹಾಗಾಗಿದೆ ನೋಡಿ ಎಆರ್ಒ ಕಚೇರಿಯ ವ್ಯವಸ್ಥೆ. ಇನ್ನು ಈ ಬಗ್ಗೆ ಎಆರ್ಒ ಅಧಿಕಾರಿ ಶಿವಪುತ್ರ ಅವರನ್ನು ಪ್ರಶ್ನೆ ಮಾಡಿದರೆ, ಕ್ಯಾಮ್ರಾ ಆಫ್ ಮಾಡಿ ಚೇಂಬರ್ಗೆ ಬರ್ತೀನಿ ಅಂತ ಸುಮ್ಮನೆ ಸಮಯ ವ್ಯರ್ಥ ಮಾಡಿ ನಂತರ ಅಂಥವರು ಯಾರೂ ಇಲ್ಲಿ ಕೆಲಸನೇ ಮಾಡ್ತಿಲ್ಲ, ಹಾಗೇನಾದರೂ ಇದ್ದರೆ ರೈಟಿಂಗಲ್ಲಿ ಕೊಡಿ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಕೆಳಗಡೆ ಉಮೇಶ್ ಮತ್ತೆ ರೈಟಿಂಗ್ ಎಲ್ಲ ಕೊಡಿ, ನಾನು ಚೆಕ್ ಮಾಡಿ ಕೊಡ್ತೀನಿ. ಉಮೇಶ್ ಮತ್ತೆ ನಮ್ಮಲ್ಲಿ ಉಮೇಶ್ ಅನ್ನೋರು ಯಾರು ಇಲ್ಲ. ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸರ್, ಈಗ ನಿಮ್ಮ ಮೇಲೆ ಹೇಳ್ತಿದ್ದಾರೆ ಅಂದ್ರೆ? ಇಲ್ಲಮ್ಮ, ಯಾರು ಇಲ್ಲ ನಮ್ಮಲ್ಲಿ. ಯಾರು ಇದ್ದಾರೆ ಇಲ್ಲಿ? ಅಂದ್ರೆ ಯಾರು ಕೂಡ ಅನಾಥರ ಇಲ್ಲ ಯಾರು ಇಲ್ಲ. ಓಕೆ, ಅಂದ್ರೆ ಕಳೆದ 4 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತೀರಾ? ಇಲ್ಲಮ್ಮ, ಯಾವ 4 ವರ್ಷನೂ ಇಲ್ಲ. ನಾವು ಬಂದಿರೋದು ಇವಾಗ 2 ತಿಂಗಳಾಯ್ತು. ಯಾರು ಇಲ್ಲ, ಉಮೇಶ್ ಅನ್ನೋರು ಇಲ್ಲ, ಯಾರು ಇಲ್ಲ ನಮ್ಮಲ್ಲಿ. ಓಕೆ, ಒಂದು ವೇಳೆ ಕೆಲಸ ಮಾಡ್ತಾ ಇದ್ರೆ ಆ ಕರ್ತವ್ಯ ನೋಡಿ ಯಾವ ರೀತಿಯಲ್ಲಿ ಕ್ರಮವನ್ನು ನೀವು ಕೊಡಮ್ಮ, ರೈಟಿಂಗ್ ಅಲ್ಲಿ ಕೂಡ ನಾನು ಹೇಳ್ತೀನಿ. ಇದಿಷ್ಟು ಎಆರ್ಒ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಅಂದರೆ ನಮ್ಮ ವಿಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅನಾಥರೈಸ್ಡ್ ವ್ಯಕ್ತಿಗಳು ಕೆಲಸ ಮಾಡ್ತಾ ಇಲ್ಲ. ಒಂದು ವೇಳೆ ಮಾಡ್ತಾ ಇದ್ರೆ ರೈಟಿಂಗಲ್ಲಿ ಕೊಡಿ, ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ರೀತಿ ಕಳ್ಳಾಟ ಆಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರ. ಖಾಸಗಿ ವ್ಯಕ್ತಿಗಳು ಕಚೇರಿಯ ಕಡತಗಳಿಗೆ ಕೈ ಹಾಕಿದ್ರು, ಕಂಪ್ಯೂಟರ್ ಮುಂದೆ ಕುಳಿತಿದ್ರು, ಅಧಿಕಾರಿಗಳು ಮಾತ್ರ ಗಾಢ ನಿದ್ದೆಯಲ್ಲಿದ್ದಾರೇನೋ ಗೊತ್ತಿಲ್ಲ. ಈ ಬಗ್ಗೆ ಉಮೇಶ, ಹೇಮಂತ್, ಮನೋಜ್, ಸಂತೋಷ ಹಾಗೂ ನವೀನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಅಧಿಕಾರಿಗಳ ಮೇಲೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಎಆರ್ಒ ಕಚೇರಿಯ ಅಕ್ರಮಗಳಿಗೆ ಕಡಿವಾಣ ಹಾಕಿ ಸಿಬ್ಬಂದಿಗಳಂತೆ ಕೆಲಸ ಮಾಡ್ತಿರೋ ಖಾಸಗಿ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.